ಗುರಿ ಬಗ್ಗೆ ನಮ್ಮ ಕೆಲಸದ ಬಗ್ಗೆನೇ ಗಮನ ಕೊಡಬೇಕು ಅಂತ. ತಾಳಿದವನು ಬಾಳಿ ಅನ್ನೋ ಅಂತ ಇವತ್ತು ನೀವು ನನಗೆ ಸೈಲೆಂಟಾಗಿ ತೋರಿಸ್ಕೊಟ್ಟಿದ್ದೀರ. ಇವತ್ತು ನನಗೆ ತಾಳ್ಮೆ ಹೇಳ್ಕೊಟ್ಟು ಗುರುಗಳು ನೀವು. ತುಂಬ ಥ್ಯಾಂಕ್ಸ್ ಮಾವ. ಅಯ್ಯೋ, ಅವೆಲ್ಲ ದೊಡ್ಡ ಮಾತಳಿ ಅಂದರೆ ಈ ವ್ಯವಹಾರದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ನೋಡಿ. ತಾಳ್ಮೆಯಿಂದ ನಾವು ಮಾಡೋ ಕೆಲಸನ ಪ್ರೀತಿಸಿ ಶ್ರದ್ಧೆಯಿಂದ ಮಾಡಿದ್ರೆ ಸೋಲ್ ಅನ್ನೋದೇ ಇರಲ್ಲ. ಅದರಲ್ಲೂ ಹತ್ತಿರದಲ್ಲಿ ಸಂಬಂಧದಲ್ಲಿ ವ್ಯವಹರಿಸುವಾಗಂತೂ ಹೆಚ್ಚಿನ ತಾಳ್ಮೆ ಇರಬೇಕು, ಆಗಲೇ ಸಂಬಂಧ ಉಳ್ಕೊಳ್ಳೋದು. ಖಂಡಿತ ಮಾವ, ನೀವು ಹೇಳೋ ಮಾತನ್ನ ಎದೆಲ್ಲಿ ಇಟ್ಕೊಂಡು ಗೆದ್ದು ತೋರಿಸ್ತೀನಿ. ಅಕ್ಕ, ನಮ್ಮ ಅತ್ತಿಗೆ ಹಂಗೆಲ್ಲ ಮಾತಾಡಿದ್ರು ಅಂತ ನೀವು ದಯವಿಟ್ಟು ಬೇಜಾರಾಗ್ಬಿಡಿ. ಹಿಂಗೆ ಕೇಳ್ಬಿಟ್ಟು ಹಿಂಗೆ ಬಿಟ್ಬಿಡಿ. ಅವ್ರು ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ನನ್ಗಿಷ್ಟು ಕೋಪ ಬರ್ತಿರ್ಲಿಲ್ಲ. ಆದರೆ ದೇವ್ರಂತ ಮಾವನ ಬಗ್ಗೆ ಅವ್ರು ಏನೇನೋ ಮಾತಾಡ್ಬಿಟ್ರು, ಅದಕ್ಕೆ ಸ್ವಲ್ಪ ಕೋಪ ಜಾಸ್ತಿ ಬಂತು. ಸರಿ ಹೋಗ್ಲಿ ಬಿಟ್ಟಾಕಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡುವ. ಲಕ್ಷ್ಮತೆಗೂ ಏನು ಗೊತ್ತಾಗೋದು ಬೇಡ. ನಾನು ಇನ್ನು ಬರ್ತೀನಿ ಮಾವ. ಮೇಡಮ್ ಅವರು ಮನೆ ಹತ್ರ ಕಾಯ್ತಾ ಇರ್ತಾರೆ. ಅಳಿ ಅಂದರೆ ಒಂದು ಕಾಫಿ ಕುಡ್ಕೊಂಡು ಹೋಗ್ಬೋದಿತ್ತು. ಇರಲಿ ಮಾವ, ಇನ್ನೊಂದು ಕಿತ ಬರ್ತೀನಿ. ಬಾಯ್. ಹುಷಾರು. ಇಷ್ಟು ಜನಗಳಲ್ಲಿ ನಮ್ಮ ಅತ್ತೆ ಯಾರು ಇಲ್ಲೇ ಇದ್ದಾರೆ ಅಂದ್ರಲ್ಲ, ಯಾರಿರಬಹುದು? ಫೋನ್ ಇಲ್ಲೇ ರಿಂಗ್ ಆಗ್ತಿದೆ. ಯಾರ್ದಿರಬಹುದು? ಹಲೋ, ಹಲೋ, ಯಾರು ಮಾತಾಡಿ? ಲಕ್ಷ್ಮಿ ಆಂಟಿ. ಲಕ್ಷ್ಮಿ ಆಂಟಿ ನಮ್ಮ ಅಪ್ಪನ ತಂಗಿನ ಅಂದ್ರೆ ಇವ್ರನ್ನ ಮತ್ತೆ ಅಂದ್ರೆ ಜಾನು ಸ್ವಂತ ನಮ್ಮ ಅತ್ತೆ ಮಗಳ. ಅದು ರಾಂಗ್ ನಂಬರ್ ಇರಬೇಕು. ವಿಶ್ವ, ಆಗ್ಲೇ ಎಲ್ಲೋ ಹೋಗ್ಬೇಕು ಅಂತ ಹೊರಟೆ, ಯಾರನ್ನ ಹುಡುಕ್ತಿದ್ಯಲ್ಲ, ಸಿಕ್ಕಿದ್ರ? ಹಾ, ಅದು ಅಲ್ಲಪ್ಪ, ಯಾರನ್ನ ಹುಡುಕ್ತಿದ್ದೀನಿ ಅಂದ್ಯಲ್ಲ, ಸಿಕ್ಕಿದ್ರಾ? ಕೆಲವೊಂದ್ಸಲಿ ನಮ್ಮವ್ರು ಯಾರು ಅಂತಾನೆ ನಮಗೆ ಗೊತ್ತಿರಲ್ಲ. ನಾವು ಅವ್ರ ಸುತ್ತಮುತ್ತನೇ ಓಡಾಡ್ತಿರ್ತೀವಿ, ಆದ್ರೆ
ಆದ್ರೆ ಅವ್ರನ್ನ ಕಂಡ್ಕೊಳ್ಳೋದ್ರಲ್ಲಿ ಸೋತಿರ್ತೀನಿ. ನೀನ್ ಈ ತರ ಒಗಟೊಗಟಾಗಿ ಮಾತಾಡಿದ್ರೆ ನನ್ಗೇನು ಅರ್ಥ ಆಗಲ್ಲ. ಇಲ್ಲ, ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಅಷ್ಟು. ನನಗೆ ನೀನ್ ನೋಡ್ದಾಗಿಂದ ನಮ್ ಜಾನುನೇ ನೆನಪಾಗ್ತಿದ್ದಾಳೆ. ನನ್ನ ಗಂಡ, ನನ್ನ ಮನೆ, ಮಕ್ಕಳು ಅಂತ ನಾನೇ ಒಂದು ಪುಟ್ಟ ಪ್ರಪಂಚದಲ್ಲಿದ್ದೆ. ಆ ಪುಟ್ಟ ಪ್ರಪಂಚದಲ್ಲಿ ಆ ದೇವರು ನಮ್ಮ ಜಾನುನ ಎಷ್ಟು ಬೇಗ ಕರ್ಕೊಂಡ್ಬಿಟ್ಟ. ನಿಮ್ಗೆ ನಿಮ್ಮ ಯಜಮಾನ್ರು ಮಕ್ಕಳು ಬಿಟ್ರೆ ನಿಮ್ಮವರು ಅಂತ ಯಾರೂ ಇಲ್ವಾ? ಅಂದ್ರೆ ನಿಮ್ಮ ಸ್ವಂತ ಊರು? ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ ಅಷ್ಟೆ. ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನೂ ಇಲ್ಲಪ್ಪ. ಇಷ್ಟು ವರ್ಷ ನನ್ನ ಬಗ್ಗೆ ನನ್ನ ಮಕ್ಳಿಗೂ ಸಹ ಏನೂ ಹೇಳಿಲ್ಲ ನಾನು. ಇವತ್ತು ಈ ದೇವಸ್ಥಾನದಲ್ಲಿ ಎಷ್ಟೋ ದಿವಸಗಳ ನಂತರ ಸಿಕ್ಕಿ ನೀನ್ ನನ್ನ ಹತ್ರ ನನ್ನ ವಿಷಯನ ತಿಳ್ಕೋಬೇಕು ಅಂತ ಕೇಳ್ತಿದ್ಯಾ ಅಂದ್ರೆ ಆ ದೇವ್ರಿಗೆ ನನ್ನ ಬಗ್ಗೆ ನಿನಗೆ ತಿಳಿಸ್ಲಿ ಅಂತಿರಬಹುದು. ಹೇಳ್ತೀನಿ ಕೇಳು. ನಾನು ಒಂದು ದೊಡ್ಡ ಮನೆತನದಲ್ಲಿ ಹುಟ್ಟಿರೋಳು. ನಮ್ಮ ತಂದೆ ದೊಡ್ಡ ಜಮೀನ್ದಾರರು. ನಮ್ಮ ತಂದೆ ನಾನು ನೋಡಿದ್ರೆ ಇಡೀ ಊರೇ ಕೈ ಎತ್ತಿ ಮುಗಿಯೋದು. ನಮ್ಮ ಮನೆ ಅಂದ್ರೆ ಆ ಊರಿನ ಜನಕ್ಕೆ ಏನೋ ಒಂದು ರೀತಿ ಭಕ್ತಿ. ಅಂತ ದೊಡ್ಡ ಮನೆತನ. ನಮ್ಮ ತಂದೆ ತಾಯಿಗೆ ನಾನು, ನಮ್ಮ ಅಣ್ಣ ಇಬ್ಬರೇ ಮಕ್ಕಳು. ನಾನು ಚಿಕ್ಕವಳಿದ್ದಾಗಲೇ ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ. ಆದ್ರೆ